ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸಾರಿಗೆ ಸಚಿವರು ವರ್ಸಸ್ ಉದ್ಯಮಿಯ ನಡುವೆ ಖಾಸಗಿ ಬಸ್ ವಾರ್ ನಡೀತಾ ಇದೆ. ಖಾಸಗಿ ಬಸ್ಗಳ ಸಂಚಾರಕ್ಕೆ ಅನುಮತಿಯನ್ನು ಕೊಡಲು ಆಗ್ರಹವನ್ನ ಮಾಡಿದ್ದಾರೆ ಉದ್ಯಮಿ ಮೋಹನ್ ದಾಸ್ ಪೈರಿಂದ ಈಗ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗಿದೆ. ಇದಕ್ಕೆ ಟ್ವೀಟ್ ಅನ್ನ ಬಿಡಿ, ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಸಚಿವರು ಸವಾಲು ಹಾಕಿದ್ದಾರೆ. ಮೋಹನ್ ದಾಸ್ ಪೈಗೆ ರಾಮಲಿಂಗಾರೆಡ್ಡಿ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಹೊಸ ಯೋಜನೆ ಅಡಿಯಲ್ಲಿ 4,000 ಬಿಎಂಟಿಸಿ ಬಸ್ ಖರೀದಿಗೆ ನಿರ್ಧಾರವನ್ನ ಮಾಡಲಾಗಿದೆ. 2 ವರ್ಷಗಳಲ್ಲಿ 10,000 ಬಸ್ ಖರೀದಿಗೆ ಮುಂದಾಗಿದ್ದೇವೆ ಅಂತ ವರದಿಯನ್ನು ನೀಡಿದ್ದಾರೆ. ಈ ವರದಿಗೆ ಉದ್ಯಮಿ ಮೋಹನ್ ದಾಸ್ ಪೈರಿಂದ ಕಾಮೆಂಟ್: ಉತ್ತಮ ಸಾರಿಗೆ ವ್ಯವಸ್ಥೆ ನೀಡುವಲ್ಲಿ ವಿಫಲರಾಗಿದ್ದೀರಿ ಅಂತ ಟೀಕೆಯನ್ನ ಮಾಡಿದ್ದಾರೆ. ಟ್ವೀಟ್ನಲ್ಲಿ ಸಾರಿಗೆ ಸಚಿವರನ್ನ ಟ್ಯಾಗ್ ಮಾಡಿ ಉದ್ಯಮಿ ಟ್ವೀಟ್ ಮಾಡಿ ಟೀಕೆಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಮರ್ಪಕವಾದಂತಹ ಸಾರಿಗೆ ವ್ಯವಸ್ಥೆ ಆಗ್ತಾ ಇಲ್ಲ, ಬಸ್ಗಳು ಏನು ಎಕ್ಸ್ಪೆಕ್ಟೇಷನ್ ತಕ್ಕಾಗೆ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬಸ್ಗಳು ಸಂಚಾರವನ್ನ ಮಾಡ್ತಾ ಇಲ್ಲ, ಇದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಬಸ್ಗಳನ್ನು ಬಿಡಬೇಕಾಗಿತ್ತು, ಆದರೆ ಬಿಡ್ತಾ ಇಲ್ಲ. ಕೊನೆಯ ಪಕ್ಷ ನಿಮ್ಮ ಕೈಯಿಂದ ನಡೆಸೋಕ್ಕಾಗಿಲ್ಲ ಅಂದರೆ ಖಾಸಗಿ ಬಸ್ಗಳು, ಅಂದರೆ ಈ ಹಿಂದೆ ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ BMTC ಬದಲಾಗಿ ಅಂದರೆ ಖಾಸಗಿ ಬಸ್ಗಳು ಓಡಾಡ್ತಾ ಇದ್ವಲ್ಲ, ಆ ಮೂಲಕ ಖಾಸಗಿಯಾಗಾದರೂ ಅವಕಾಶವನ್ನು ಮಾಡಿಕೊಡಿ, ಅವಾಗ ಸೇವೆ ಆದರೂ ಚೆನ್ನಾಗಿರುತ್ತೆ ಅನ್ನುವಂತಹ ರೀತಿಯಲ್ಲಿ ಮೋಹನ್ ದಾಸ್ ಪೈ ಟ್ವೀಟ್ ಅನ್ನು ಮಾಡಿದ್ರು. ಇದಕ್ಕೆ ಕೆಂಡಾಮಂಡಲರಾಗಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಭರತ್ ಕೊಡ್ತಾರೆ. ಭರತ್, ಒಂದು ಕಡೆಗೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ನ್ಯೂನತೆಗಳನ್ನು ಎತ್ತಿ ಹಿಡಿಯುವಂತಹ ಕೆಲಸವನ್ನ, ಅದರಲ್ಲೂ ಪ್ರಮುಖವಾಗಿ ಈ ಉದ್ಯಮಿಗಳೇನಿದ್ದಾರೆ ಅವರು ಮಾಡ್ತಾ ಇದ್ದಾರೆ. ಈ ಹಿಂದೆ ರಸ್ತೆಯ ವಿಚಾರವಾಗಿ ಚರ್ಚೆ ಆಯಿತು, ಬೆಂಗಳೂರಿನ ಮೂಲ ಸೌಕರ್ಯದ ವಿಚಾರವಾಗಿ ಚರ್ಚೆ ಆಯಿತು, ಈಗ ಅಂತಿಮವಾಗಿ ಸಾರಿಗೆಗೆ ಬಂದ್ಬಿಟ್ಟಿದೆ. ಸಾರಿಗೆಯ ಬಗ್ಗೆ, ಸಾರಿಗೆ ಯಾವ ರೀತಿಯಾಗಿ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಮೋಹನ್ ದಾಸ್ ಪೈ ಟ್ವೀಟ್ ಮಾಡಿದ್ದಾರೆ. ಅದಕ್ಕೆ ರಾಮಲಿಂಗಾರೆಡ್ಡಿ ಅವರ ಪ್ರತಿ ಉತ್ತರ ಏನಾಗಿತ್ತು? ಜಗದೀಶ್, ಪದೇ ಪದೇ ಅಂದರೆ ಬೆಂಗಳೂರು ಅಭಿವೃದ್ಧಿ ವಿಚಾರಗಳಲ್ಲಾಗಿರ್ಬೋದು ಅಥವಾ ಬೆಂಗಳೂರಿನ ಸಮಸ್ಯೆಗಳ ವಿಚಾರದಲ್ಲಾಗಿರ್ಬೋದು, ಉದ್ಯಮಿಗಳು ಒಂದು ಧ್ವನಿಯನ್ನು ಎತ್ತಿದಂಥ ಸಂದರ್ಭದಲ್ಲಿ ಸಚಿವರುಗಳು ಅಂತ ಹೇಳಿದ್ರೆ ಅವರ ಧ್ವನಿಯನ್ನು ಅಡಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಹಿಂದೆ ಕೂಡ ಕಿರಣ್ ಮಜುಂದಾರ್ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಬಕ್ ಅನ್ನೋ ಒಂದು ಕಂಪನಿ ಕೂಡ ಆಗಿರ್ಬೋದು, ಸೊ ಅವರು ಕೂಡ ಅವತ್ತು ರಸ್ತೆ ಗುಂಡಿಗಳ ಬಗ್ಗೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ DCM DK ಶಿವಕುಮಾರ್ ಅವರು ನೇರವಾಗಿ ಅವ್ರಿಗೆ ಒಂದು ರೀತಿಯಾಗಿ ಬೆದರಿಕೆ ಹಾಕುವಂಥ ರೀತಿಯಲ್ಲಿ ವರ್ತನೆ ಮಾಡಿದರು. ಸೊ ಈಗ ಕೂಡ ಮೋಹನ್ ದಾಸ್ ಪೈ ಅವರು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರದಲ್ಲಿ ಬಸ್ಗಳ ಕೊರತೆ ಇದೆ, ಜನರಿಗೆ ಸಮರ್ಪಕವಾಗಿ ಬಸ್ಗಳು ಸಿಗ್ತಾ ಇಲ್ಲ, ಸೊ ಬೆಂಗಳೂರಿನ ಮೂಲೆ ಮೂಲೆಗಳಲ್ಲೂ ಕೂಡ ಬಸ್ ತಲುಪ್ತಾ ಇಲ್ಲ. ಸೊ ಹಾಗಾಗಿ ಸಾರಿಗೆ ಇಲಾಖೆ ಒಂದು ರೀತಿಯಾಗಿ ಫೇಲ್ಯೂರ್ ಡಿಪಾರ್ಟ್ಮೆಂಟ್, ಜೊತೆಗೆ ಸಾರಿಗೆ ಮಿನಿಸ್ಟರ್ ಕೂಡ ತಮ್ಮ ಇಲಾಖೆಯನ್ನು ನಿರ್ವಹಿಸುವಲ್ಲಿ ಎಲ್ಲೋ ಒಂದು ಕಡೆ ವಿಫಲರಾಗಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ರಾಮಲಿಂಗಾರೆಡ್ಡಿ ಅವರು, ಅಂದರೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಒಂದು ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಏನು ಸಾರಿಗೆ ಇಲಾಖೆಯಲ್ಲಿ ಬಸ್ ಕೊರತೆ ಇದೆ, ಜೊತೆಗೆ ಜನರಿಗೆ ಅದು ಸಮರ್ಪಕವಾಗಿ ತಲುಪ್ತಾ ಇಲ್ಲ ಅಂತೇಳಿ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಏನು ಟ್ವೀಟ್ ಮಾಡಿದ್ರು, ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು ಈಗ ಕೌಂಟರ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ತಮ್ಮ 3 ವರ್ಷದ ಏನು ಅವಧಿಯಲ್ಲಿ ನಾವು ಯಾವ ರೀತಿಯಾಗಿ ಸಾರಿಗೆ ಇಲಾಖೆಯಲ್ಲಿ ಬಸ್ಗಳನ್ನು ಹೆಚ್ಚಿಸ್ತಾ ಹೋಗಿದ್ದೀವಿ, ಜೊತೆಗೆ ಶಕ್ತಿ ಯೋಜನೆಯಡಿ ಮಹಿಳಾ ಸಬಲೀಕರಣಕ್ಕೆ ನಾವು ಒತ್ತು ನೀಡಿದ್ದೇವೆ, ಜೊತೆಗೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ನಾವು ಬಸ್ಸನ್ನು ತಲುಪಿಸ್ತಾ ಇದ್ದೇವೆ, ಜೊತೆಗೆ 98% ಗ್ರಾಮಗಳಿಗೆ ನಾವು ಬಸ್ಸಿನ ಸಂಪರ್ಕವನ್ನು ಕೊಟ್ಟಿದ್ದೇವೆ. ನೀವು ಕೇವಲ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವಂತಹ ಒಂದು ಸಂದರ್ಭದಲ್ಲಿ ಮಾತ್ರ ನೀವು ಪ್ರಶ್ನೆ ಮಾಡ್ತೀರಾ, ಆದರೆ BJP ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಸಾರಿಗೆ ಇಲಾಖೆಯಲ್ಲಿ ಸಂಬಂಧಪಟ್ಟಂತೆ ಸಾಕಷ್ಟು ನ್ಯೂನತೆಗಳಿತ್ತು, ಸಾಕಷ್ಟು ಬಸ್ಗಳ ಕೊರತೆ ಇತ್ತು. ಆ ಸಂದರ್ಭದಲ್ಲಿ ನೀವು ಪ್ರಶ್ನೆ ಮಾಡಲಿಲ್ಲ. ಜೊತೆಗೆ ನರೇಂದ್ರ ಮೋದಿ ಅವರ ತವರು ರಾಜ್ಯ ಆಗಿರುವಂತಹ ಗುಜರಾತ್ನಲ್ಲಿ ಯಾವ ರೀತಿಯಾಗಿ ಸಾರಿಗೆ ವ್ಯವಸ್ಥೆ ಇದೆ ಅನ್ನೋದನ್ನು ನೀವು ಪ್ರಶ್ನೆ ಮಾಡಬೇಕಾಗಿತ್ತು, ಅದನ್ನು ನೀವು ಪ್ರಶ್ನೆ ಮಾಡೋದಿಲ್ಲ. ಆದರೆ ಕರ್ನಾಟಕದ ವಿಚಾರದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಸರ್ಕಾರದ ವಿಚಾರದಲ್ಲಿ ನೀವು ಪ್ರಶ್ನೆ ಮಾಡ್ತೀರಾ. ಸೊ ಹಾಗಾಗಿ ನಿಮ್ಮ ಪ್ರಶ್ನೆಗಳು ಕೇವಲ ಟ್ವೀಟ್ನಲ್ಲಿ ಮಾತ್ರ ಇದ್ದರೆ ಸಾಕಾಗೋದಿಲ್ಲ, ನಮ್ಮ ಜೊತೆ ನೀವು ಚರ್ಚೆಗೆ ಬನ್ನಿ, ನಮ್ಮ BMTC MD ಜೊತೆ ನೀವು ಚರ್ಚೆಗೆ ಬನ್ನಿ ಅಂತೇಳಿ ಈಗ ಬಹಿರಂಗವಾದ ಒಂದು ಆಹ್ವಾನವನ್ನು ಈಗ ಸಾರಿಗೆ ಸಚಿವರು ಕೊಟ್ಟಿರುವಂಥದ್ದು. ಅಂದರೆ ಸಾರಿಗೆ ಸಚಿವರು ಒಂದು ಸುದೀರ್ಘವಾಗಿ ತಮ್ಮ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ನಾವು 25,000ಕ್ಕೂ ಅಧಿಕ ಬಸ್ಗಳಿದ್ದಾವೆ, ಬೆಂಗಳೂರು ನಗರ ಒಂದರಲ್ಲಿ ನಾವು 7,000 ಬಸ್ಗಳನ್ನು ಇಟ್ಕೊಂಡಿದ್ದೇವೆ, ವಿದ್ಯಾರ್ಥಿಗಳಿಗೆ ಅಥವಾ ದೂರ ದೂರದ ಗ್ರಾಮದ ಊರುಗಳಿಗೂ ಕೂಡ ನಾವು ಬಸ್ಸನ್ನು ಕಲ್ಪಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆ ನಷ್ಟದಲ್ಲಿದ್ದರೂ ಕೂಡ ನಾವು ಜನರಿಗೆ ತೊಂದರೆ ಆಗಿದ ರೀತಿಯಲ್ಲಿ ನಾವು ಬಸ್ಗಳನ್ನು ಕೊಡ್ತಾ ಇದ್ದೀವಿ ಅಂತೇಳಿ ಒಂದು ಸಮರ್ಥನೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಮತ್ತೊಂದು ಕಡೆ ಸಹಜವಾಗಿ ಮೋಹನ್ ದಾಸ್ ಪೈ ಅವರು ಅಂದರೆ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ ನೀವು
ಗಮನಿಸ್ಬೋದು ಎಲ್ಲೆಲ್ಲಿ ಗ್ರಾಮಗಳಲ್ಲಿ ಬಸ್ ತಲುಪ್ತಾ ಇಲ್ಲ, ಮತ್ತು ಡಕೋಟಾ ಎಕ್ಸ್ಪ್ರೆಸ್ ಮಾದರಿಯ ಬಸ್ಗಳನ್ನ ರನ್ ಮಾಡ್ತಾ ಇದ್ದೀರಾ, ಒಂದು ಸುರಕ್ಷಿತ ದೃಷ್ಟಿಯಲ್ಲಿರುವಂಥ ಬಸ್ಗಳ ಸಂಚಾರ ಮಾಡ್ತಾ ಇಲ್ಲ ಅನ್ನೋದನ್ನು ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ. ಒಟ್ಟಾರೆ ಮೋಹನ್ ದಾಸ್ ಪೈ ಅವರು ಈಗ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಮಾಡಿದ ನಂತರ ಆ ಟ್ವೀಟ್ಗೆ ಈಗ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದು ತಿರುಗೇಟು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ನೋಡಿದ್ರೆ ಸಾರ್ವಜನಿಕ ವೇದಿಕೆಯಲ್ಲಿ ಒಬ್ಬ ಮಿನಿಸ್ಟರ್ ಜೊತೆಗೆ ಒಬ್ಬ ಉದ್ಯಮಿ ಇಬ್ಬರು ಕೂಡ ಒಂದು ರೀತಿಯಾಗಿ ಜಗಳಕ್ಕೆ ನಿಂತರ ಅಥವಾ ಕಿತ್ತಾಟ ಮಾಡ್ತಾ ಇದ್ದಾರೆ ಅನ್ನೋ ಚರ್ಚೆ ಕೂಡ ಈಗ ಆರಂಭವಾಗ್ತಾ ಇದೆ. ಸೊ ಒಟ್ಟಾರೆ ಏನು ಜಗದೀಶ್, ಉದ್ಯಮಿಗಳು ಬೆಂಗಳೂರು ನಗರದ ಅಭಿವೃದ್ಧಿ ವಿಚಾರದಲ್ಲಿ, ರಸ್ತೆ ಗುಂಡಿಗಳ ವಿಚಾರದಲ್ಲಿ ಅಥವಾ ಜನರಿಗೆ ಅನುಕೂಲ ಆಗುವಂಥ ವಿಚಾರದಲ್ಲಿ ಏನಾದರೂ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರದ ಪ್ರತಿನಿಧಿಗಳು ಒಂದು ರೀತಿಯಲ್ಲಿ ಅವರಿಗೆ ಬೆದರಿಸುವಂಥ ಕೆಲಸಗಳು ಅಥವಾ ಅವರನ್ನು ಹತ್ತಿಕ್ಕುವಂಥ ಕೆಲಸಗಳು ಆಗ್ತಾ ಇದೆ ಅನ್ನೋ ಒಂದು ಚರ್ಚೆ ಕೂಡ ಈಗ ಆರಂಭವಾಗಿದೆ. ಜಗದೀಶ್, ಥ್ಯಾಂಕ್ ಯು ಭರತ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.